ಕಿಚ್ಚು ಟೈಮ್ಸ್ಗೆ ಸ್ವಾಗತ. ನನ್ನ ಉತ್ಪೂರ್ವಕ ವಂದನೆಗಳು ಮತ್ತು ಕೆ ವೆಂಕಟೇಶ್ ಇವರಿಬ್ಬರು ನಮಗೆ ಒಂಥರ ಎಡ ಬಲ ಇದ್ದಂಗೆ, ಭುಜಗಳಿದ್ದಂಗೆ, ಎರಡು ಕಣ್ಣಿದ್ದಂಗೆ. ಇವರಿಲ್ಲದ ಹೋದರೆ ಈ ಏರಿಯಾದಲ್ಲಿ ನಾವು ಮುಂದುವರಿಯೋಕೆ ಆಗೋದೇ ಇಲ್ಲ. ಇವರ ಆಶೀರ್ವಾದದೊಂದಿಗೆ ಆ ವೆಂಕಟರಮಣ ಸ್ವಾಮಿ ಅವ್ರಿಗೆ ಇನ್ನೂ ಅಷ್ಟೈಶ್ವರ್ಯ ಭೋಗಿ ಬಾಗಿಲೆಲ್ಲ ಕೊಡಲಿ. ನುಡಿಗಳನ್ನು ಪ್ರಾರಂಭ ಮಾಡ್ತೀನಿ. ಅಂಧಕಾರವನ್ನು ಸೂರ್ಯ ನಾಶ ಮಾಡುವಂತೆ ಈ ವಿಘ್ನಗಳನ್ನು ದೂರ ಮಾಡಿ ನೀವು ನಮ್ಮ ಚಿಂತೆಯ. ಅಂಧಕಾರವನ್ನು ಸೂರ್ಯ ನಾಶ ಮಾಡುವಂತೆ ಈ ವಿಘ್ನಗಳನ್ನು ದೂರ ಮಾಡಿ ನೀವು ನಮ್ಮ ಚಿಂತೆಯ. ಕಷ್ಟಗಳನ್ನು ನುಂಗಿ ಬೇಗ ಸುಖದ ದಾರಿ ತೋರಿಸು. ಕಷ್ಟಗಳನ್ನು ನುಂಗಿ ಬೇಗ ಸುಖದ ದಾರಿ ತೋರಿಸು. ನೋವನಿಗೆ ಬಾಳಿನಲ್ಲಿ ನೆಮ್ಮದಿಯನ್ನು ಕರುಣಿಸು. ನೋವನಿಗೆ ಬಾಳಿನಲ್ಲಿ ನೆಮ್ಮದಿಯನ್ನು ಕರುಣಿಸು. ಅಭಿಮಾನಿಗಳು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು, ಆಸನಗಳಿವೆ. ದಯವಿಟ್ಟು ಆಸನಗಳಲ್ಲಿ ಆಸೀನರಾಗಬೇಕು. ಕಲಾವಿದರನ್ನ ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹಿಸಬೇಕು. ದಯವಿಟ್ಟು ಎಲ್ಲ ಜೋರಾಗಿ ಚಪ್ಪಾಳೆ ಹೊಡಿ. ಕೊನೆವರೆಗೂ ಇದೇ ರೀತಿ ಚಪ್ಪಾಳೆ ಮುಖಾಂತರ ತಾವು ಕಲಾವಿದರನ್ನ ಪ್ರೋತ್ಸಾಹಿಸಬೇಕು. ಕಲಾಭಿಮಾನಿಗಳಲ್ಲಿ ಮನವಿ. ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಶಿವನೇ ಚಿಕ್ಕ ತಿರುಪತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಿ ಮಂಜುನಾಥ್ ಅಂತ, ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಚಿಕ್ಕ ತಿರುಪತಿ, ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರು ಚಿಕ್ಕ ತಿರುಪತಿ. ಏನು ಈ ದಿನ 4ನೇ ಶ್ರಾವಣ ಶನಿವಾರದ ಅಂಗವಾಗಿ ಹಮ್ಮಿಕೊಂಡಿರುವ ಸುಗಮ ಸಂಗೀತ ಹಾಗೂ ಜನಪರ
ಗಾಯನ ಕಾರ್ಯಕ್ರಮ ಸುಮಾರು 5ನೇ ವರ್ಷ ತುಂಬ ಯಶಸ್ವಿಯಾಗಿ ನಮ್ಮ ಮೀಸೆ ಮುನಿಯಪ್ಪನವರು 5ನೇ ವರ್ಷ ಅದ್ದೂರಿಯಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಪ್ರೋತ್ಸಾಹಿಸಿ ನಾವು ಕೈಲಾದಷ್ಟು ಅವ್ರಿಗೆ ಪ್ರೋತ್ಸಾಹ ನೀಡಿ ಸಹಾಯ ಮಾಡ್ತಾ ಇರ್ತೀರಿ. ಪ್ರತಿ ವರ್ಷನೂ ಇನ್ನು ಮುಂಬರುವ ವರ್ಷಗಳಲ್ಲಿ ಕೂಡ ಬಂದು ಅವರು ಇದೇ ಥರ ಗಾಯನ ಆಗಲಿ ಅಂತೇಳಿ ಹೇಳ್ತಾ, ಮತ್ತು 4ನೇ ವಾರದ ಅನ್ನದಾಸೋಹ ಕಾರ್ಯಕ್ರಮ ಸುಮಾರು ಈ ದಿನ ನಮ್ಮ ಅನ್ನದಾಸೋಹ ಕಾರ್ಯಕ್ರಮದ 15,000ಕ್ಕೂ ಹೆಚ್ಚು ಜನಕ್ಕೆ ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಪ್ರತಿಯೊಬ್ಬ ಭಕ್ತಾದಿಗಳು ಬಂದು ಊಟ ಮಾಡಿ ದೇವರ ಪಾತ್ರರಾಗಬೇಕು ಅಂತ ಕೋರ್ತಾ ಈ 2 ಮಾತು ಮುಗಿಸ್ತಾ ಇದ್ದೀನಿ. ಪ್ರತಿ ವರ್ಷನೂ 1ನೇ ಶನಿವಾರ ಸುಮಾರು 5,000ರಿಂದ 6,000 ಜನ, 2ನೇ ಶನಿವಾರ 6ರಿಂದ 7,000 ಜನ, 3ನೇ ಶನಿವಾರ 8ರಿಂದ 10,000 ಜನ, 4ನೇ ಶನಿವಾರ 10ರಿಂದ 15,000 ಜನ ನಮ್ಮ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಬಂದು ಊಟ ಮಾಡಿ ತೃಪ್ತಿಯಿಂದ ಹೋಗ್ತಾರೆ. ಹೌದು ಮೇಡಮ್. ಇಲ್ಲ ಮೇಡಮ್, ಅಮಾವಾಸ್ಯೆ ಇರೋದ್ರಿಂದ ಅಷ್ಟು ಏನು ವಿಶೇಷ ಇರೋದಿಲ್ಲ. ಅದು ಇದೇ ಕಡೆ 4ನೇ ವಾರನೇ ಅಂತೇಳಿ ವಿಜೃಂಭಣೆಯಿಂದ ಎಲ್ಲ ಕಾರ್ಯಗಳು ವಿಜೃಂಭಣೆಯಿಂದ ನಡೀತಾ ಇದೆ. ನಾವು ಕೆ ಮುನಿಯಪ್ಪ ಅಂತ. ನನ್ನ ಹಾಡುಗಾರಿಕೆ ಒಂದು 16 ವರ್ಷದ ಹುಡುಗರಿಂದ ಹಾಡ್ತಾ ಇದ್ದೀನಿ. ನನಗೆ ಯಾರನ್ನು ಎಲೆ ಮುರಿದ ಕಾಯಿ ಇದ್ದಂಗೆ ಯಾರು ನಾನು ಪ್ರೋತ್ಸಾಹ ಕೊಡ್ತಾ ಇಲ್ಲ. ಈ ನಮ್ಮ ಮಂಜಪ್ಪನವರು 4-5 ವರ್ಷಗಳಿಂದ ಸತತವಾಗಿ ನನ್ನ ಕರೆದು ವೇದಿಕೆ ಮೇಲೆ ಹತ್ತಿಸಿ ಹಾಡುಗಾರಿಕೆ ಮುಖಾಂತರ ನನ್ನನ್ನು ಕಾರ್ಯಕ್ರಮ ಮುಂದುವರಿಸಿದ್ದಾರೆ. ನನ್ನ ಈ ಹಾಡುಗಾರಿಕೆ ಕೇಳಿ ಎಷ್ಟೋ ಜನಗಳು ಆನಂದ ಪಡ್ತಾ ಇದ್ದಾರೆ ಮತ್ತು ವಿಡಿಯೋದವರು ಎಲ್ಲ ನೋಡಿದ್ದಾರೆ. ನಾನು ಕಲಾವಿದ ಬೇರೆ, ನಾಟಕ ವೃಂದದಲ್ಲಿ ಕಲೆ ಮಾಡ್ತಾ ಇದ್ದೀನಿ. ಪೆನ್ಷನ್ಗೆ ಹಾಕಿದ್ದೀನಿ. 19ರಲ್ಲಿ ಅರ್ಜಿ ಹಾಕಿದ್ದಕ್ಕೆ 21ಕ್ಕೆ ಸೆಲೆಕ್ಟ್ ಆಗಿದ್ದೆ. ಇನ್ನು ಪೆನ್ಷನ್ ಬಂದಿಲ್ಲ. ನಾವು ಕಲಾವಿದರು ಅಂದರೆ ಬರೀ ಕಲಾವಿದರಾಗೆ ಉಳ್ಕೊಂತೀವಿ ಹೊರತು ವ್ಯವಸಾಯ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಬರೀ ಕಲಾವಿದರೆ. ಕಲಾವಿದರು ಏನು ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಕಲಾವಿದರು ಕೊಡ್ತೀವಿ ಕೊಡ್ತಾನೆ ಇದ್ದಾರೆ, ಏನು ಕೊಟ್ಟಿಲ್ಲ. ಅದಕ್ಕಾಗಿ ನಮ್ಮ ತಡಂಗಿ ಹತ್ರನೂ ಹೋಗಿದ್ವಿ. ಜಿಲ್ಲಾ MD ವಿಜಯಲಕ್ಷ್ಮಮ್ಮನ ಹತ್ರನೂ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಇವತ್ತು ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದರೆ ನಮ್ಮ ಕಲಾವಿದರಿಂದ ಒಂದು ಸಹಕಾರ ಕೊಟ್ಟು ಸನ್ಮಾನ ಮಾಡೋಕೆ ಪ್ರಯತ್ನ ಮಾಡಿದ್ದೀವಿ. ಅವರೇ ನಮ್ಮನ್ನು ಮುಂದೆ ಪೀಳಿಗೆ ನಮ್ಮನ್ನು ಎಳೆದು ದಡ ಸೇರಿಸೋದಕ್ಕೆ ಅವರೇ ಮುಂದಿನ ಅತಿಥಿಗಳಂತ ಭಾವಿಸ್ತಾ 2 ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಈ ಕಾರ್ಯಕ್ರಮಕ್ಕೆ ವಿ ನಾಗೇಶಣ್ಣ, ಮೆಂಬರ್ಗಳಾದಂಥ ಸೋಮಶೇಖರ್, GV ಮಂಜಣ್ಣ, AK ವೆಂಕಟೇಶ್, ಕರ್ನಾಟಕ ಜನಸೇವಕ ಸಂಘದ ರಾಜ್ಯಾಧ್ಯಕ್ಷರಾದ ಉಳ್ಳೇರಹಳ್ಳಿ ಮಂಜುನಾಥ್ ಗೌಡ ಮತ್ತು ತಾಲೂಕು ಅಧ್ಯಕ್ಷರಾದ ಚಲಪತಿ ಗೌಡ ಅವರ ಸಹಕಾರದೊಂದಿಗೆ ನಾವು ವೇದಿಕೆಯನ್ನು ಹಂಚ್ಕೊಂಡಿದ್ದೀವಿ. ಜನಪ್ರಿಯ ಶಾಸಕರು 4-5 ವರ್ಷಗಳಿಂದ ನನ್ನನ್ನು ಪ್ರೋತ್ಸಾಹ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರೇ ಬಂದು ಕಾರ್ಯಕ್ರಮವನ್ನು ಅಧ್ಯಕ್ಷತೆ ವಹಿಸ್ತಾರೆ. ಅವರೇ ನಮ್ಮ ಶಾಸಕರು KY ನಂಜೇಗೌಡರು.